ಮೊಬೈಲ್ ಶೂಟ್ ಮಾಡ ಫೋಟೋ ತೆಗೀರಿ. ದೇವಸ್ಥಾನಕ್ಕೆ ಹೋಗ್ತಾ ಇದ್ರೆ ಗಾಡಿ ಆಫ್ ಮಾಡಿ. ಏನಣ್ಣ ಸಿಕ್ಕುತ್ತಲ್ಲ ಕೆಲ ಟೈಮ್ ಒಳ್ಳೇದಾಗುತ್ತೆ, ಕೆಲ ಟೈಮ್ ಆಫ್ ಮಾಡಿ ಆಮೇಲೆ ಹೋಗಿ. ಈಗ ಕುಕ್ಕೆ ಕಡೆ ಹೊರಟಿದ್ದೀವಿ ನಾವು. ಹಾಗೆ ಹೋಯ್ತು, 2 ಕಡೆನೂ ದರ್ಶನ ಆಗಿ ಅಲ್ಲಿ ಗಾಡಿ ಪೂಜೆ ಮಾಡಿಸಿದಾದ್ಮೇಲೆ ಕುಕ್ಕೆ ಕಡೆ ಇವಾಗ ಹೊರಟಿದ್ದೀವಿ. 12:15 ಕುಕ್ಕೆ ಹೋಗ್ತಾ ಇದ್ದೀವಿ. 4 ಅವರ್ ಹಿಡಿತಾ ಗುರು ಯಪ್ಪ. ಈಗಲೇ ತಿಂತೀಯ ಆಮೇಲೆ ತಿಂತೀಯ? ಈಗಲೇ ತಿನ್ನೋಣ ಆಮೇಲೆ ತಿನ್ನೋಣ? ಚೂರು ಈ ಕಡೆಗೆ ಬಾ, ಈ ಕಡೆಗೆ ಬಾರು. ಹೇಳಿವಾಗ ಹೇಳಿವಾಗ ಹೆಂಗ್ ಮಾಡೋಣ? ನನ್ನನ್ನೇ ತಿರ್ಗಾ ಕೇಳಿದ್ರೆ ನೀವು ಊಟ ಮಾಡೋದನ್ನ ಮಾಡೋಣ, ಇಲ್ಲಾಂದ್ರೆ ನಿಂದು ಕಣ್ಣು ಹೋಗಿರೋದು ನಂದಲ್ಲ. ನೀನೇನ ತಿಂತೀಯ ಅಂದ್ರೆ ತಿನ್ನು, ನಿದ್ದೆ ಒಂದು ಸ್ವಲ್ಪ ಹೋಗ್ತದೆ ಅಂತ ಹೇಳ್ತಾ ಇರೋದು. ಗೊತ್ತಾಯಿಲ್ಲ ನನಗೆ. ಮತ್ತೆ ನಡಿ ಹೋಗ್ಬಿಟ್ಟು ಬಂದ್ಬಿಡೋಣ. ಈಗ ದೇವಸ್ಥಾನದ ಮುಂದೆ ಬಂದ್ವಿ. ದೇವಸ್ಥಾನನ ನೋಡ್ಕೊಂಬಿಡಿ, ನಾವು ಇಲ್ಲಿಂದ ಜೂಟ್ ಎದ್ಬಿಡ್ತೀವಿ. ಕುಕ್ಕೆ ಒಳಕ್ಕೆ ಹೋಗ್ಬಾರ್ದು ಅಂತ ಅಂದ್ಕೊಂಡ್ವಿ, ಅದಕ್ಕೆ ಹೊರಡೋಣ ಅಂತ. ಪೇಂಟ್ ಗಿಂಟೆಲ್ಲ ಮಾಡಿಬಿಟ್ಟವ್ರಲ್ಲ ಗುರು. ಪೇಂಟಿಂಗ್ ಎಲ್ಲ ಜೋರಾಗೆ ಮಾಡಿಬಿಟ್ಟವ್ರೆ. ಇರಿ ಒಂದು ನಿಮಿಷ. ತಗೊಂಡಿದ್ದೀನಲ್ಲ ಹೊರಡ ನಡಿ, ತಗೊಂಡಲ್ಲ ಹೊರಡ ನಡಿ. ಹ್ಞೂ ಸೌದಡ್ಕ ಪ್ರಸಾದನ ಸಿಗಲಿಲ್ಲ ಇವತ್ತು. ಬಾಯ್ ಬಾಯ್ ಕುಕ್ಕೆ ಸುಬ್ರಹ್ಮಣ್ಯ, ಬಾಯ್ ಬಾಯ್. ಈಗ ನಮ್ಮದು ಊಟ ಗೀಟ ಎಲ್ಲ ಆಯಿತು. ನೀರು ದೋಸೆ ತಿಂದ್ವಿ ಗುರು ಇವತ್ತು. ಇಲ್ಲಿಗೆ ಬಂದಾಗೆಲ್ಲ ನೀರು ದೋಸೆ ತಿಂತೀವಿ ನಾವು. ನಾನು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಬಂದಲ್ಲ, ಅಲ್ಲೇ ತಿನ್ನೋದು. ಅಲ್ಲಿಂದ ಈಗ ಶಿಸ್ತಾಗಿ ಡೈರೆಕ್ಟಾಗಿ ಹೊರಡೋದೆ ಕೆಲಸ. ಈ ರೋಡು ಗುಂಡಿಯಾಗಿ ಹೋಗುತ್ತೆ, ಡೈರೆಕ್ಟ್ ಗುಂಡಿಯಾಗಿ ಹೋಗುತ್ತೆ. ಅಲ್ಲಿ ಧರ್ಮಸ್ಥಳದಿಂದ ಬಂದು ರೈಟ್ ತೊಗೊಂಡಿದ್ವಿ ಕುಕ್ಕೆಗೆ ಅಂತ. ರೈಟ್ ತೊಗೊಂಡಿರೋದಕ್ಕೆ ತಿರ್ಗಾ ವಾಪಸ್ ಬಂದು ಅಲ್ಲಿ ಸರ್ಕಲಲ್ಲಿ ಊಟ ಮಾಡಿ ತಿರ್ಗಾ ಸ್ಟ್ರೈಟ್ ಬಂದಿದ್ದೀವಿ. ಸ್ಟ್ರೈಟ್ ಬಂದು ಗುಂಡಿಯಾಗಿ ಹೋಗುತ್ತೆ ರೋಡು.
ಲೆಫ್ಟ್ ಹೋದ್ರೆ ಧರ್ಮಸ್ಥಳಕ್ಕೆ ಹೋಗುತ್ತೆ. ಹೋಗ್ಬಿಟ್ರಲ್ಲ ಆಯ್ತು. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಗುಂಡ್ಯ ಅಂತ ಗೊತ್ತಿಲ್ಲ. ಹಾಕ್ಬೇಕಾ ಹೋಗ್ಬಿಡೋಣ? ಏ ಗುರು, ಇನ್ನೂ ಟೈಮ್ ಐತೆ, ಇನ್ನೂ 2 ಗಂಟೆ. ನಾವೇನಿಲ್ಲ ಆದ್ರೂ 4 ಗಂಟೆ ಅಷ್ಟರಲ್ಲಿ ಕ್ರಾಸ್ ಮಾಡ್ತೀವಿ. ಸಕಲೇಶ್ಪುರನೂ ಕ್ರಾಸ್ ಮಾಡ್ತೀವಿ. ಆ ಕಡೆ ಅಲ್ಲ, ಆ ಕಡೆ ಗಾಡಿ ಎತ್ಕೊಂಡು ಹೋಗೋದು ಸರಿ ಹೋಗ್ತೈತೆ. ಯಾವಂತ ತಿರ್ಗಾ ಇಲ್ಲಿ ತನಕ ಬರ್ತಾನೆ. ಅದೇ ಕಣಪ್ಪ ತಾರ್ ರಾಕ್ಸು. ನಾನು ಮಕ್ಕರಾದೆ ಒಂದು ರೌಂಡು. ನನ್ನ ಗಾಡಿಗೆ ಅಡ್ಡ ಬಂತದು. ಜಸ್ಟ್ ಮಿಸ್ ಅಣ್ಣ. ಇವನು ಲೆಫ್ಟ್ ಕೇಳಲ್ಲ, ನಾನು ಲೆಫ್ಟ್ ಕೇಳಿಬಿಟ್ಟೆ. ಜಸ್ಟ್ ಮಿಸ್ಸು. ಹ್ಞೂ ಅಲ್ಲ, ನಮ್ಗೆ ನೋಡ್ತಾ ಇದ್ದೆ ಗುರು. ಅಣ್ಣ ಲೈಟ್ ಆಗಿ ಜಾಸ್ತಿ ಅಂತ ಹೋಗುತ್ತೆ. ಜನ ನೋಡೋದು ಎದುರು ನಿಂತಿದೆ ಅಷ್ಟೇ. ಅಲ್ಲ, ಏನು ಧೈರ್ಯದ ನಿಂತಿದೆ ನೋಡಿ ರೋಡಲ್ಲಿ. ನಾಗಪ್ಪ ಅಯ್ಯೋ ಅಂಕ. ಏ ನಡೀರಪ್ಪ. ಥೋ ಏ ಬಾರ ವರ್ಷ ಹಿಂದೆ. ನನ್ನ ಪ್ರಕಾರ ಹತ್ತಿಲ್ಲ ಗುರು, ಧೈರ್ಯಂತೂ ಹತ್ತಿಲ್ಲ. ಇವನು ಸೈಡ್ಗೆ ಬಂದ. ನಾನು ಹ್ಞೂ ಫಸ್ಟ್ ಅವ್ನು ಸಿಕ್ತು, ಅವ್ನು ಸೈಡ್ಗೆ ಹೊಂಟೋದ. ನಂಗೆ ಸಿಕ್ತು, ನಾನು ಸೈಡ್ಗೆ ಹೊಂಟೋದೆ. ಹೆಂಗೈತೆ ನೋಡು. ಅಯ್ಯೋ ಮಸ್ತ್ ಗುರು. ಇಷ್ಟು ನಾಗರಾವ್ ಮೀಟ್ರ್ ಬೇಕು. ಮೀಟರ್ ಅಲ್ಲ ಅಲ್ಲ ಅಣ್ಣ, ಒಂಚೂರು ಸೈಡ್ ಬರೋಣ. ಅರ್ಶನ ಹತ್ರಕ್ಕೆ ಬಂದ್ಬಿಡ್ಬೇಕೀಗ. ಹೆಚ್ಚಾಯ್ತಾ ಗಾಡಿ? ಟಚ್ ಆಯ್ತಾ? ಇಲ್ಲ ಅಣ್ಣ, ಎಳ್ಕೊಂಡ್ಬಿಟ್ವಿ ಅಷ್ಟೇ. ಯಾಕೆ ಲೈಟಾಗಿ ಹತ್ತಿತ್ತು, ಜಾಸ್ತಿ ಹತ್ತಲಿಲ್ಲ. ಸಿಕ್ಕಾಪಟ್ಟೆ ಹತ್ತತ್ರ ಒಂದು 150 ಕಿಲೋಮೀಟ್ರು. ಸೀರಿಯಸ್ ಆಗಿ ಜಸ್ಟ್ ಮಿಸ್ಸು. ನಾನು ಪಕ್ಕರಾದೆ ಒಂದು ರೌಂಡು.
ಗಾಡಿಗೆ ಅಡ್ಡ ಬಂತದು. ಏಯ್ ಇಲ್ಲಿ ಏನಾಯ್ತು ಅಂದ್ರೆ ನಾವೆಲ್ಲರೂ ನಾರ್ಮಲ್ ಆಗಿ ಕ್ರೂಸ್ ಮಾಡ್ಕೊಂಡು ಬರ್ತಾ ಇದ್ವಿ 100-120ಲಿ ಬೇಗ ಹೊರಟ್ಬಿಡೋಣ ಮನೆಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ನಾಗರ ಹಾವು ಬಂತು. ಅದು ರೋಡಿಗೆ ಬಂದ್ಬಿಟ್ಟಿತ್ತು. ನಾವು ಲೆಫ್ಟಲ್ಲಿ ಇರಲಿಲ್ಲ, ಒಂದು ಸ್ವಲ್ಪ ರೈಟಲ್ಲಿ ಇದ್ವಿ. ಅದು ಮಧ್ಯದ ರೋಡ್ ಹತ್ತತ್ರ ಬಂದ್ಬಿಟ್ಟಿತ್ತು. ಅಲ್ಲಿ ನಿಮ್ಗೆ ಗೊತ್ತಾಗ್ತಿದೆ ಅನ್ಸುತ್ತೆ ನಿಮಗೆ, ಆ ಲೈನಿಂದ ಆ ಕಡೆ ಬಂದ್ಬಿಟ್ಟಿತ್ತು. ಅದಾದ್ಮೇಲೆ ತಿರ್ಗಾ ಈ ಕಡೆ ಬಂದಿದೆ ಅದು. ನಾವೇನ್ ಮಾಡಿದ್ವಿ, ನಾನು ಧನುಷ್ ಒಂದು ಸ್ವಲ್ಪ ಫಾಸ್ಟ್ ಆಗೇ ಬರ್ತಿದ್ವಿ, ಒಂದು 100-120 ಬರ್ತಿದ್ವಿ ಅನ್ಸುತ್ತೆ ಮೇ ಬಿ. ಬರ್ಬೇಕಾದ್ರೆ ಅದು ಹಾವು ಮುಂದಕ್ಕೆ ಹೋಗ್ತಾ ಇತ್ತು. ಮುಂದಕ್ಕೆ ಹೋಗ್ಬೇಕಾದ್ರೆ ಅದೇನಾಯ್ತು, ನಾನೇನು ಮಾಡಿದೆ, ಹಾವು ನೋಡಲಿಲ್ಲ. ಸಡನ್ನಾಗಿ ಗೊತ್ತಾಯಿತು, ನೋಡಿದೆ. ಆಮೇಲೆ ಗೊತ್ತಾಯಿತು ಹತ್ತತ್ರ ಒಂದು 10 ಮೀಟರ್ಸ್ ಎಲ್ಲ ನೋಡಿದೆ ನಾನು ಹಾವನ್ನ. ಆಮೇಲೆ ತಿರ್ಗಾ ಲೆಫ್ಟಿಗೆ ಎಳ್ಕೊಂಡ್ಬಿಟ್ಟೆ, ಇಲ್ಲಾಂದರೆ ಡೈರೆಕ್ಟ್ ತಲೆಗೆ ಹತ್ತಿಸ್ಬಿಡ್ತಿದ್ದೆ ನಾನು. ಅದು ಆಮೇಲೆ ಏನಾಯಿತು, ಲೆಫ್ಟಿಗೆ ಎಳ್ದಿದ್ದಾದ್ಮೇಲೆ ನಾನು ಅಂದ್ಕೊಂಡೆ ಬಾಲಕ್ಕೆ ಟಚ್ ಆಯಿತು, ಬಾಲದ ಮೇಲೆ ಹಚ್ಬಿಟ್ಟಿದ್ದೀನಿ ನಾನು ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡೆ. ಅಲ್ಲಿ ನೋಡಿದ್ರೆ ನಾನು ಹಚ್ಚೇ ಇರಲಿಲ್ಲ, ನನಗೆ ಗೊತ್ತೂ ಆಗಲಿಲ್ಲ, ಏನೂ ಇಲ್ಲ. ನಾನು ಲೆಫ್ಟಿಂದ ಹೋಗ್ಬಿಟ್ನಲ್ಲ, ಲೆಫ್ಟಿಂದ ಹೋಗಿದ ತಕ್ಷಣ ಅದು ಜಸ್ಟ್ ಮಿಸ್ಸಲ್ಲಿ ಪಾಸ್ ಆಗೋಯ್ತು. ಅದು ಮುಂದಕ್ಕೆ ಹೋಯ್ತು, ನಾನು ಲೆಫ್ಟಿಂದ ಬಂದ್ಬಿಟ್ಟೆ. ಪೂರ್ತಿ ಲೆಫ್ಟಲ್ಲಿ ಇದ್ದೀನಿ ಗುರು ನಾನು ಅವಾಗ. ಅದು ಮುಂದಕ್ಕೆ ಹೋಗಿದ ತಕ್ಷಣ ನಾನು ಲೆಫ್ಟಿಗೆ ಬಂದ್ಬಿಟ್ಟೆ. ವೈಟ್ ಲೈನ್ ಇತ್ತಲ್ಲ, ಆ ವೈಟ್ ಲೈನಿಂದ ಒಂದು ಸ್ವಲ್ಪ ಈ ಕಡೆನ ಬಂದ್ಬಿಟ್ಟೆ, ಅಷ್ಟು ಲೆಫ್ಟಿಗೆ ಬಂದ್ಬಿಟ್ಟೆ ನಾನು. ಆಮೇಲೆ ತಿರ್ಗಾ ನಾವೇನಕ್ಕೆ ಅಂತ ಅನ್ಕೊಂಡ್ವಿ ಅಂದ್ರೆ, ನಾವು ಕುಕ್ಕೆಗೆ ಬೇರೆ ಹೋಗಿರ್ಲಿಲ್ಲ, ಒಳಗೆ ಹೋಗಿರ್ಲಿಲ್ಲ. ಸುಮ್ಮನೆ ಆಚೆ ಹೋಗ್ಬಿಟ್ಟು ನಮಸ್ಕಾರ ಹಾಕ್ಕೊಂಡು ದೇವಸ್ಥಾನಕ್ಕೆ ಫೋಟೋ ಗೀಟೋ ಎಲ್ಲ ತಕ್ಕೊಂಡು ವಾಪಸ್ ಬರ್ತಿದ್ವಲ್ಲ. ಎಲ್ಲರೂ ನನ್ನ ಫ್ರೆಂಡ್ಸ್ ಎಲ್ಲರೂ ಅದನ್ನೇ ಹೇಳಿದ್ದು, ಏನು ನೀವು ಒಳಗೆ ಹೋಗಿರ್ಲಿಲ್ವಲ್ಲ ಅದಕ್ಕೆ ಹಿಂಗಾಯ್ತು ಅಂತ ಹೇಳ್ಬಿಟ್ಟು. ಅಲ್ಲಿಂದ ಏನಿಲ್ಲ ಅಂದರೂ 100 ಕಿಲೋಮೀಟರ್ಸ್ ಮುಂದಕ್ಕೆ ಬಂದ್ಬಿಟ್ಟಿದ್ದೀವಿ ಆಲ್ರೆಡಿ ನಾವು. 100-150 ಕಿಲೋಮೀಟರ್ಸ್ ಹತ್ತತ್ರ ಬಂದ್ಬಿಟ್ಟಿದ್ದೀವಿ. ಇದಾಗಲೇ ಸಕಲೇಶ್ಪುರನೂ ಬಿಟ್ಟಿವಿ ನಾವು. ಆಗಲೇ ಸಕಲೇಶ್ಪುರನೂ ಬಿಟ್ಟು ಮುಂದಕ್ಕೆ ಬಂದ್ಬಿಟ್ಟಿದ್ವಿ. ಆವಾಗ ಏನಾಯಿತು, ಈ ಇನ್ಸಿಡೆಂಟ್ ಆಯಿತು. ಅದಕ್ಕೆ ನನ್ನ ಫ್ರೆಂಡ್ಸ್ ಎಲ್ಲರೂ ಏನಂತ ಹೇಳಿದ್ರು ಅಂದರೆ, ನೀವು ತಿರ್ಗಾ ವಾಪಸ್ ಬಂದಿದ್ದೆ ತಪ್ಪು ಮಾಡ್ಕೊಂಡಿದ್ದು, ಒಂದು ಕೆಲಸ ಮಾಡಿ ತಿರ್ಗಾ ವಾಪಸ್ ಹೋಗ್ಬಿಟ್ಟು ನಮಸ್ಕಾರ ಹಾಕ್ಕೊಂಡು ದೇವ್ರಿಗೆ ತಪ್ಪಾಯಿತು ಅಂತ ಕೇಳ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಅಂದರು. ಬಟ್ ಅಷ್ಟು ದೂರ ತಿರ್ಗಾ ವಾಪಸ್ ಹೋಗಿದ್ವಿ ಸಿಕ್ಕಾಪಟ್ಟೆ ಲೇಟ್ ಆಗಿಬಿಟ್ಟಿದ್ದು. ಆಮೇಲೆ ನಮ್ಮ ಮನೇಲಿ ಏನಂತ ಹೇಳಿದ್ರು ಅಂದರೆ, ಎಡೆ ಎತ್ಬಿಟ್ಟು ನಿಂತ್ಕೊಂಡಿದ್ದಿದ್ರೆ ಹಾವು, ಅದು ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಅಂದರು. ಅದಕ್ಕೋಸ್ಕರ ನಾನೇನು ಮಾಡಿದೆ, ಹೌದು ಅಮ್ಮನ ಮಾತು ಕೇಳ್ಕೊಂಡು ನಾನು ತಿರ್ಗಾ ವಾಪಸ್ ಬಂದ್ಬಿಟ್ಟೆ, ಗಾಡಿ ತಿರ್ಸ್ಕೊಂಡು ವಾಪಸ್ ಬಂದ್ಬಿಟ್ಟೆ. ಇದು ಫೈನಲ್ ಇನ್ಸಿಡೆಂಟ್. ಆಮೇಲೆ ಇದೆ ಲಾಸ್ಟ್ ಬ್ಲಾಗು, ಧರ್ಮಸ್ಥಳದು. ಇದಾದ್ಮೇಲೆ ನೆಕ್ಸ್ಟ್ ರೈಡಿಂದ ಯಾವುದಾದ್ರೂ ಅಪ್ಲೋಡ್ ಮಾಡ್ತೀನಿ. ನಿಮಗೆ ಯಾವುದಾದ್ರೂ ಪ್ಲೇಸಸ್ ಯಾವುದಾದ್ರೂ ಗೊತ್ತಿದ್ರೆ, ಅಲ್ಲಿ ಯಾವುದಾದ್ರೂ ಒಂದು ಬ್ಲಾಗ್ ಮಾಡಬೇಕು ಅಂತ ನನಗೆ ಅನಿಸಿದ್ರೆ ನೀವು ಹೇಳಿ, ಒಂದೇ ಒಂದು ಸಜೆಷನ್ ಕೊಡಿ, ನಾನು ಅಲ್ಲಿ ಹೋಗ್ಬಿಟ್ಟು ವಿಡಿಯೋ ಮಾಡ್ಬಿಟ್ಟು ಹಾಕ್ತೀನಿ. ಎಲ್ಲಿದೆ ಅದು? ಅಲ್ಲೇ ಇದೆಯಾ? ಹೌದು, ಜಸ್ಟ್ ಮಿಸ್ಸಲ್ಲಿ ಬಚಾವಾಯಿತು ನನ್ನಿಂದ. ಜಸ್ಟ್ ಮಿಸ್ಸು, ಸೀರಿಯಸ್ ಆಗಿ. ಅದು ನೋಡು ಬರೋದು ಹೆಂಗೈತದು.